ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಲ್ರಿಗೂ ಸಂಬಂಧಪಟ್ಟಂತೆ ವಿಡಿಯೋ ಆಗಿರುತ್ತೆ. ಅದು ಏನಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಆಲ್ರೆಡಿ ತಮ್ಮೇಲೆ ನೋಡಿರ್ತೀರ ಏನು ವಿಡಿಯೋ ಅಂತ ನಿಮ್ಗೆ ಕೂಡ ಗೊತ್ತಿರುತ್ತೆ. ಅದರ ಬಗ್ಗೆನೇ ತಿಳ್ಕೊಬೇಕು ಅಂತ ಬಂದಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಾಗಿರುತ್ತಪ್ಪ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಇದೆ. ಅದೇನಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ನಮಗೆ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಆದಷ್ಟು ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋಲಿಂದ. ಎಲ್ಲರೂ ಕೂಡ ಪ್ರಧಾನಮಂತ್ರಿ ಕಡೆಯಿಂದ ಒಂದು ಉಜ್ವಲ ಯೋಜನೆ ಅಂತ ಬಂದಿದ್ದು ಪ್ರತಿ ವರ್ಷ ಬಿಡ್ತಾರೆ. ಆದರೆ ಕೆಲವರಿಗೆ ಗೊತ್ತಾಗೋದಿಲ್ಲ, ಕೆಲವರಿಗೆ ಗೊತ್ತಾಗಿರುತ್ತೆ. ಗೊತ್ತಿದ್ದವರೆಲ್ಲ ಹಾಕ್ತಾರೆ ಅಪ್ಲಿಕೇಶನ್ನ, ಕೆಲವರಿಗೆ ಗೊತ್ತಿಲ್ಲದೆ ಇರೋರು ಹಾಕೋದಿಲ್ಲ. ಅದಕ್ಕೋಸ್ಕರ ನೀವು ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು. ಎಲ್ರಿಗೂ ಕೂಡ ಗೊತ್ತಾಗಬೇಕು, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬೇಕು. ಎಲ್ಲರ ಮನೆಯಲ್ಲೂ ಒಂದು ಪ್ರಧಾನಮಂತ್ರಿ ಕಡೆಯಿಂದ ಇರುವ ಫ್ರೀ ಗ್ಯಾಸ್ ಎಲ್ಲರ ಮನೆಯಲ್ಲೂ ಇರಬೇಕು ಅಂತ ನನ್ನ ಆಸೆ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಇನ್ನೊಂದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ನಿಮಗೆ ಯಾವುದೇ ಥರ ಆಗಲಿ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ. ಲೈಕ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಏನಿದೆ ಅಂತ ನೋಡೋಣ. ಇಲ್ಲಿದೆ ನೋಡಿ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಂತ ಇದೆ. ಇಲ್ಲಿ ಮಾಹಿತಿ ಇದೆ. ಮರಳಿ ಪ್ರಥಮ ಪುಟಕ್ಕೆ ಅಂತ ಇದೆ. ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ನಾವು ಫಸ್ಟ್ ಟೈಮ್ ನಾನು ಗ್ಯಾಸ್ ಬೈ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಅಂದರೆ ನೀವು ಯಾರು ಹಿಂದೆ ಯಾವುದೇ ಥರ ಗ್ಯಾಸು ನಿಮ್ಮ ಮನೆಯಲ್ಲಿ ತೊಗೊಂಡಿಲ್ಲ, ನೀವು ಯಾವುದೇ ಯೋಜನೆ ಇರ್ತಲ್ಲ, ಇದು ಬಿಟ್ಟಿದ್ರಲ್ಲ 2 ವರ್ಷ ಹಿಂದ್ಗಡೆನೇ, ಅದು ನೀವು ತೊಗೊಂಡಿಲ್ಲ ಅಂದರೆ ಇಲ್ಲಿ ಇದೆ ನೋಡಿ, ಹೊಸ ಉಜ್ವಲ PMUY ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಆನ್ಲೈನ್ ಪೋರ್ಟಲ್ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಅಂತ. ನಿಮಗೆ ಯಾವ್ದು ಬೇಕು, ಇಂಡಿಯನ್ ಬೇಕಾ, ಇಲ್ಲ ಭಾರತ್ ಗ್ಯಾಸ್ ಬೇಕಾ, ಇಲ್ಲ HB ಗ್ಯಾಸ್ ಬೇಕಾ, ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಭಾರತ್ ಗ್ಯಾಸ್ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ, ಅದಕ್ಕೆ ನಾನು ಭಾರತ್ ಗ್ಯಾಸನ್ನೇ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಒಂದು ಫುಲ್ ಕೆಳಗಡೆ ಹೋಗಿ ಇಲ್ಲಿ ಇದೆ ನೋಡಿ, ಕನೆಕ್ಷನ್ಸ್, ಟೈಪ್ ಆಫ್ಸ್ ಕನೆಕ್ಷನ್ಸ್ ಇದೆ. ಈಗ ನ್ಯೂ ಬಂದಿದೆ ಇದು, ಅಂದರೆ ಈ ವರ್ಷದಲ್ಲೇ ಇದು ಹೊಸ ಅಪ್ಡೇಟ್ ಬಂದಿದೆ. ಹೋದ ವರ್ಷ ಅಂದರೆ ಲಾಸ್ಟ್ ಇಯರು 2.0 ಇತ್ತು ಕನೆಕ್ಷನ್. ಉಜ್ವಲ 2.0 ಅಂತ ಇತ್ತು. ನೀವು ಈಗ ಉಜ್ವಲ 3.0 ನ್ಯೂ ಕನೆಕ್ಷನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಹಿಯರ್ ಬೈ ಡಿಕ್ಲೇರೇಷನ್ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದಿದೆ, ಫೈಂಡ್ ಯುವರ್ ನಿಯರೆಸ್ಟ್ ಭಾರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಇದೆ. ನೀವು ನಿಮ್ಮ ಹತ್ತಿರ ಇರೋ ಯಾರು ಡಿಸ್ಟ್ರಿಬ್ಯೂಟರ್ಸ್ ಅಂದರೆ ಡೆಲಿವರಿ ಮಾಡ್ತಾರಲ್ಲ, ನಿಮ್ಮ ಗ್ಯಾಸ್ ಸಿಲಿಂಡರ್ ತಂದು ನಿಮ್ಮ ಮನೆಗೆ ಇಳಿಸ್ತಾರಲ್ಲ, ಅದು ನಿಮಗೆ ಹತ್ತಿರವಾಗಿರೋದು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬಂದು ನಂದು ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಅಂತ ಹಾಕ್ತೀನಿ. ಕರ್ನಾಟಕ ಹಾಕಿ ಇಲ್ಲಿ ನೀವು ನಿಮ್ದು ಯಾವ್ದು ಊರಿದೆ ಅದನ್ನು ಹಾಕ್ಕೊಳ್ಳಿ. ಕೆಳಗಡೆ ಹೋಗಿ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಈ ಕಂಟಿನ್ಯೂಗೆ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಕಂಟಿನ್ಯೂ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಒಂದು ಕ್ಯಾಪ್ಚಾ ಬರುತ್ತೆ. ಇಲ್ಲಿ ಕ್ಯಾಪ್ಚಾವನ್ನು ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕು. ನೀವು ಮೊಬೈಲ್ ನಂಬರ್ ಹಾಕಿ ಆಮೇಲೆ ಕ್ಯಾಪ್ಚಾ ಫಿಲ್ ಮಾಡಬೇಕು. OTP ಎಲ್ಲ ಫಿಲ್ ಮಾಡಿದಾದಮೇಲೆ ಇಲ್ಲಿ ಒಂದು ಸೆಲೆಕ್ಟ್ ಟೈಪ್ ಆಫ್ ಬರುತ್ತೆ, ನ್ಯೂ KYC ಅಂತ ಬರುತ್ತೆ. ಇದ್ರ ಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಬರುತ್ತೆ, ಕನ್ಸ್ಯೂಮರ್ ಮೈಗ್ರೆಂಟ್ ಫ್ಯಾಮಿಲಿ ಅಂತ ಇರುತ್ತೆ. ಇಲ್ಲಿ ಒಂದು ನೀವು ಯಾರ ಮನೆಯಲ್ಲಿ ರೇಷನ್ ಕಾರ್ಡ್ ಇರುತ್ತಲ್ಲ ಅವರಿಗಷ್ಟೇ ಇದು ಬರುತ್ತೆ, ರೇಷನ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಒಂದು, ರೇಷನ್ ಕಾರ್ಡ್ ಮೇಲೆ ಅದು ನಂಬರನ್ನು ಹಾಕಬೇಕು. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲಿ ಮತ್ತೆ ಸೆಲೆಕ್ಟ್ ಟೈಪ್ ಆಫ್ ಸ್ಕೀಮ್ ಅಂತ ಇದೆ. ಇಲ್ಲಿ ಉಜ್ವಲ ನಿಮ್ದು ಯಾವ್ದು ಕಾಸ್ಟ್ ಯಾವ್ದು ಬರುತ್ತೆ ನಿಮ್ಮದು, ಅಂದರೆ ನಿಮ್ದು ಯಾವ್ದು ಜಾತಿ ಬರುತ್ತೆ ಅದನ್ನು ಹಾಕಬೇಕು. ಇಲ್ಲಿ ನೀವು ಜನರಲ್ ಬಂದರೆ ಜನರಲ್ ಹಾಕಿ, ಅದರಲ್ಲಿ ಬಂದರೆ ಅದರಲ್ಲಿ ಹಾಕಿ, SC ಬಂದರೆ SC ಹಾಕಿ, ST ಬಂದರೆ ST ಹಾಕಿ. ಇಲ್ಲಿ ಮತ್ತು ಇಲ್ಲಿ ನಿಮ್ಮದು ಇದು ಯಾವುದು ಇರುತ್ತೆ, ನಿಮ್ಮದು ಯಾವ ಊರು ಬರುತ್ತೆ ಅದನ್ನು ಹಾಕ್ಕೋಬೇಕು ನೀವು. ನಮ್ಮದು ಕರ್ನಾಟಕ ಅಂತ ಇದೆ, ಕರ್ನಾಟಕ ಅಂತ ಹಾಕಿದ್ದೀನಿ. ಇದೆಲ್ಲ ನೀವು ಫಿಲ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ಥರ ಒಂದು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇದು ಬರುತ್ತೆ, ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಇದೆ ನೋಡಿ, ಐ ಕನ್ಫರ್ಮ್ ಹ್ಯಾವಿಂಗ್ ಕಲೆಕ್ಟೆಡ್ ಅವೈಲೇಬಲ್ ಆಧಾರ್
of all adult family members as per family identifier document submitted by the PMYUY ಬೆನಿಫಿಷಿ ಅಂತ ಕೊಟ್ಟಿದ್ದಾರೆ. ಇದು ಇಷ್ಟ ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಇಲ್ಲಿ ಇದೆ, ಇಲ್ಲೇನಿದೆ ನಂಬರ್ ಆಫ್ ಮೇಜರ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ 80 ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ನೀವು ಈಗ ಅಂತ ಅದನ್ನು ಕೇಳ್ತಾ ಇದ್ದಾರೆ ಅವರು. ಅದನ್ನ ಹಾಕಬೇಕು ನೀವು. ಇಬ್ಬರೇ ಇರೋದ್ರಿಂದ ಇಬ್ಬರೇ ಹಾಕ್ತೀನಿ, ಗಂಡ ಹೆಂಡತಿ ಇಲ್ಲ ಇಬ್ಬರೇ ಇರೋದ್ರಿಂದ ಇಬ್ಬರೇ ಹಾಕ್ತೀನಿ. ಒಂದೆಲ್ಲ ಮನೆ ಯಜಮಾನಿ ಅವ್ರ ಹೆಸರು ಹಾಕೋಂಗಿಲ್ಲ. ಅವ್ರದ್ದು ಬಿಟ್ಟು ರೇಷನ್ ಕಾರ್ಡಲ್ಲಿ ಮತ್ತೆಷ್ಟು ಜನರ ಹೆಸರಿದೆ ಅದನ್ನು ಹಾಕೋಬೇಕು. ಇಲ್ಲಿ ಒಬ್ಬರದೇ ಇದೆ, ಅದಕ್ಕೆ ಒಬ್ಬರನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಸಂದು ತೊಗೊಂಡಿನಿ, ತಾಯಿ ಮತ್ತು ಮಗಂದು ಇಬ್ಬರದೇ ಇರೋದು ರೇಷನ್ ಕಾರ್ಡ್ ಇರೋದಕ್ಕೋಸ್ಕರ ಇಬ್ಬರದೇ ತೊಗೊಂಡಿನಿ. ಮತ್ತು ಇಲ್ಲಿ ನೀವು ಫಸ್ಟ್ ನೇಮ್ ಆ್ಯಡ್ ಮಾಡಬೇಕು. ಇಲ್ಲಿ ಮಿಡಲ್ ನೇಮು ಮತ್ತು ಇಲ್ಲಿ ಲಾಸ್ಟ್ ನೇಮು ಮತ್ತು ಅವ್ರದ್ದು ಆಧಾರ್ ನೇಮು. ಅಂದರೆ ಇದು ಯಾರ್ದು ಆಧಾರ್ ನೇಮು ಅಂದರೆ ನಿಮ್ಮ ಸನ್ ಅಂತ ಸೆಲೆಕ್ಟ್ ಮಾಡಿದಾರಲ್ಲ ಸನ್ದು, ಇದು ಅವ್ರ ಮಗ ಇದ್ದಾನಲ್ಲ ಅವ್ರ ಮಗನ ಹೆಸರು ಮತ್ತು ಅವ್ರ ಲಾಸ್ಟ್ ನೇಮು ಮತ್ತು ಆಧಾರು ಮತ್ತು ಏಜು ಮತ್ತು ಇಲ್ಲಿ ನೀವು ರೀಸನ್ ಆಫ್ ಅನ್ಅವೈಲೇಬಲ್ ಇಲ್ಲಿ ನೀವು ಅವ್ರದ್ದು ಒಂದು ಆಧಾರ್ ಕಾರ್ಡು ಪ್ರೂಫ್ ಬೇಕು ಕೇಳ್ತಾರೆ. ಅವರು ಪ್ರೂಫ್ ಇಲ್ಲ ಅಂದರೆ ಯಾಕೆ ಪ್ರೂಫ್ ಇಲ್ಲ, ಎದಕ್ಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಹೆಂಡತಿ ಇದ್ರಿ, ಇದು ಹೆಂಡತಿ ಹೆಸರಲ್ಲಿ ಹಾಕ್ತಾ ಇದ್ದರೆ ನಿಮ್ಮ ಗಂಡನ ಹೆಸರು ಹಾಕ್ಬೇಕು. ಇಲ್ಲಿ ಅವ್ರದ್ದು ಏಜು ಈ ಥರ ಎಲ್ಲ ಫಿಲ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಇದೆಲ್ಲ ನಮ್ಗೆ ಯೂಸ್ ಆಗಲ್ಲ. ಇದು ಅಂದರೆ ಯಾರು ವಿಧಿವೆ ಬರೀ ಅವ್ರ ಫ್ಯಾಮಿಲಿಯಲ್ಲಿ ಬರೀ ಹೆಣ್ಮಕ್ಳು ಯಾರು ಇರ್ತಾರಲ್ಲ, ಗಂಡು ಮಕ್ಕಳೇ ಇಲ್ಲ ಬರೀ ಹೆಣ್ಮಕ್ಳು ಇದ್ದಾರೆ ಅನ್ನೋದು ಇದನ್ನು ಕ್ಲಿಕ್ ಮಾಡಬೇಕು. ಇನ್ನೊಂದು ಇದು ಡೈವೋರ್ಸ್ ಇರಬೇಕಂದ್ರೆ ಹೆಣ್ಮಕ್ಳು ಯಾರು ಡೈವೋರ್ಸ್ ಕೊಟ್ಟಿತ್ತಲ್ಲ, ಗಂಡ ಡೈವೋರ್ಸ್ ಕೊಟ್ಟಿದ್ದು ಇಲ್ಲ ಗಂಡ ತೀರ್ಕೊಂಡಿದ್ದು ಈ ಥರ ಇದ್ದವರು ಇದನ್ನು ಕ್ಲಿಕ್ ಮಾಡ್ಬೋದು. ಇದು ನಮ್ಮ ಕಡೆಯಿಂದ ನಮ್ಮದು ಕಸ್ಟಮರ ಈ ಥರ ಯಾವುದೂ ಇಲ್ಲ, ಅದಕ್ಕೆ ನಾನು ಅದನ್ನು ಕ್ಲಿಕ್ ಮಾಡಿಲ್ಲ. ಇಲ್ಲಿ ಮಿಸ್ ಇದು ಮತ್ತು ಮಿಡಲ್ ನೇಮು ಯಾರ್ದು ಹೆಸರಲ್ಲಿ ರೇಷನ್ ಕಾರ್ಡ್ ಇದೆಯಲ್ಲ ಅವ್ರ ಹೆಸರು ಮತ್ತು ಅವ್ರದ್ದು ಮಿಡಲ್ ನೇಮು, ಡೇಟ್ ಆಫ್ ಬರ್ತು ಮತ್ತು ಫಸ್ಟ್ ನೇಮು ಲಾಸ್ಟ್ ನೇಮು ಹಾಕ್ಕೋಬೇಕು. ಇದು ಎಲ್ಲ ಪ್ರೂಫ್ ಕೇಳತ್ತೆ. ಆಧಾರ್ ಕಾರ್ಡ್ ಇಲ್ಲಿ ಇದು ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೇಕು. ನಾನು ರೇಷನ್ ಕಾರ್ಡೇ ಹಾಕ್ತಿರ್ತೀನಿ. ಇಲ್ಲಿ ಹೌಸ್ ನಂಬರು, ಫ್ಲ್ಯಾಟ್ ನಂಬರು ಈ ಥರ ಎಲ್ಲ, ಬಿಲ್ಡಿಂಗ್ ನೇಮು ಈ ಥರ ಇರುತ್ತೆ. ಈ ಸ್ಟ್ರೇಟು ಇದೆಲ್ಲ ಕೇಳ್ತಾರೆ. ಇದನ್ನೆಲ್ಲ ಫಿಲ್ ಮಾಡಿ ಇಲ್ಲಿ ಈ ಥರ ಎಲ್ಲ ಇರುತ್ತೆ. ಇವೆಲ್ಲನೂ ಫಿಲ್ ಮಾಡಿ ಕರೆಕ್ಟಾಗಿ ಫಿಲ್ ಮಾಡಿ ನೀವು ಇದನ್ನು ಇಲ್ಲಿ ಸಬ್ಮಿಟ್ ಅಂತ ಇಲ್ಲಿ ಲಾಸ್ಟ್ ಬಂದಿರುತ್ತೆ. ಇಲ್ಲಿ ಅರ್ಬನ್ ರೂರಲ್ ಅಂತ ಇರುತ್ತೆ. ರೂರಲ್ ಅಂದರೆ ಹಳ್ಳಿ ಅಥವಾ ಊರು ಅಂತ ಅರ್ಥ. ಅರ್ಬನ್ ಅಂದರೆ ಸಿಟಿ ಆಗುತ್ತೆ. ಈಗ ಒಂದೇ ಸಿಟಿಯಲ್ಲಿ ಎಲ್ಲ ಥರ ಸಿಗುತ್ತಲ್ಲ ಆ ಸಿಟಿ ಆಗುತ್ತೆ. ನಿಮ್ಮ ಸಿಟಿ ಇದ್ದರೆ ಸಿಟಿ ಅರ್ಬನ್ ಹಾಕಿ, ಹಳ್ಳಿ ಇದ್ದರೆ ರೂರಲ್ ಅಂತ ಹಾಕಿದ್ರೆ ಸಬ್ಮಿಟ್ ಮಾಡಿಬಿಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ. ಆಗಿಂದೆ ಮತ್ತು ಮುಂದಿನ ಪ್ರೊಸೀಜರ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರಿಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮೆಲ್ಲ ರಿಲೇಟಿವ್ಸ್ದವರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ, ಅವರು ಕೂಡ ಒಂದು ಗ್ಯಾಸ್ ಕನೆಕ್ಷನ್ ಅವ್ರ ಮನೆಯಲ್ಲೂ ಇರಲಿ ಅಂತ ಅನ್ಕೊತೀನಿ ನಾನು. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಎಲ್ಲ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡೋಕ್ಕೂ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.